ಥ್ಯಾಂಕ್ ಯು ಮೇಡಮ್. ಎಲ್ಲ ವೆಲ್ಕಮ್. ಶರಣಾರ್ಥಿಗಳು. ಸ್ನೇಹಿತರೆ, ಆರಂಭದಲ್ಲಿ ನಮ್ಮ ಮಹಾನ್ 12ನೇ ಶತಮಾನದ ಶರಣರಾಗಿರ್ತಕ್ಕಂಥ ಬಸವಣ್ಣವರ 2 ವಚನಗಳನ್ನ ಮತ್ತು ಅರ್ಥವನ್ನ ಹೇಳೋದ್ರ ಮುಖಾಂತರ ಇವತ್ತಿನ ನನ್ನ ವಿಷಯ ಏನನ್ನೋದನ್ನ ಮುಂದುವರಿಸ್ತೇನೆ. ಮೊದಲನೆಯ ವಚನ: ಕೊಂಬಿನ ಮೇಲಣ ಮರ್ಕಟನಂತೆ ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಹೊಂದಿದಲ್ಲಿ ಹೊಂದದಲೀಯದೆನ್ನ ಮನವು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮಣನಾಗಿರಿಸು ನಿಮ್ಮ ಧರ್ಮ ಅಂತೇಳಿ. ಅಂದ್ರೆ ಮರ್ಕಟಕ್ಕೆ ಮತ್ತೊಂದು ಹೆಸರೇ ಚಾಂಚಲ್ಯ ಅಂತ ಹೇಳ್ತಾರೆ. ಕೊಂಬೆಯಿಂದ ಕೊಂಬೆಗೆ ಹಾರಾಡುವುದು ಅದರ ಹುಟ್ಟುಗುಣ. ನಮ್ಮ ಮನಸ್ಸೂ ಅಷ್ಟೇ, ನಿಂತಲ್ಲಿ ನಿಲ್ಲದು, ಭಕ್ತಿಯೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ. ಇಂತಹ ನಮ್ಮ ಮನಸ್ಸು ಕೂಡಲ ಸಂಗಮ ದೇವನ ಚರಣ ಕಮಲಕ್ಕೆ ಹಂಬಲಿಸುವ ಭ್ರಮರವಾಗಿಸು ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ಭ್ರಮರ, ನೀವೆಷ್ಟೇ ಹೊರಗೆ ಹೊಡೆದ್ರು ಕೂಡ ಅಲ್ಲಿ ಏನಾದ್ರು ಕಮಲ ಹೂವು ಇತ್ತು ಅಂತಂದ್ರೆ ಆ ಮಕರಂದ ಹಿರ್ಲಿಕ್ಕೆ ಬಂದೇ ಬರುತ್ತಲ್ಲ. ಹಾಗೆ ನಮ್ಮ ಮನಸ್ಸನ್ನ ನಿಮ್ಮ ಭಕ್ತಿಯ ಇದಕ್ಕೆ ಹೋಲಿಸು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾ ಇದಾರೆ. ಅದೇ ರೀತಿ ಇನ್ನೊಂದು: ಆಶೆ ಎಂಬ ಪಾಶದಲ್ಲಿ ಭವಬಂಧನವಾಗಿರ್ದಿನಯ್ಯ, ಸಕೃತು ನಿಮ್ಮ ನೆನೆಯಲೇನಗೆ ತೆರಹಿಲ್ಲವಯ್ಯ, ಕರುಣಾಕರ ಅಭಯಾಕರ ವರದಾನಿ ಕರುಣಿಸಯ್ಯ, ಸಂಸಾರ ಬಂಧನವನ್ನು ಮಾಣಿಸೆನಗೆ ಕೃಪೆ ಮಾಡಿ ನಿಮ್ಮ ಶ್ರೀ ಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ಭಕ್ತ ಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಅಂದ್ರೆ ಆಶೆಯ ಪಾಶಗಳೇ ಭವಬಂಧನವನಾಗಿ ನನ್ನನ್ನು ಸುತ್ತುವರೆದು ಬಿಟ್ಟಿದ್ವೆ. ಆಸೆ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಅವು ನನ್ನನ್ನು ಹೆಂಗ ಸುತ್ತುವರೆದವು ಅಂತಂದ್ರೆ ನನಗೆ ಪಾಶ ಹಾಕ್ಬಿಟ್ಟಿದವು, ತಪ್ಪಿಸ್ಕೊಳಕ್ಕಾಗಲ್ಲ. ಆತರ ಪಾಶ ಹಾಕ್ಬಿಟ್ಟಿದಾವೆ. ಅದರಿಂದ ನನಗೆ ಹೊರ ಬರಕ್ ಆಗ್ತಾ ಇಲ್ಲ. ಅದು ಹೋಗ್ಲಿ, ಅಟ್ಲೀಸ್ಟ್ ನಿನ್ನ ನೆನೆಸ್ಕೊಳಕ್ಕೂ ಆಗ್ತಾ ಇಲ್ಲ ನನಗೆ. ಅಷ್ಟು ಬಿಡುವಿಲ್ದಂಗ ಆಗ್ಬಿಟ್ಟಿನ ಆಶೆ ಪಾಶದ ಸಿಕ್ಕಂಬಿಟ್ಟನಿ. ಇದಾಗಟಿಗೆ ಅದು, ಅದಾಗಟಿಗೆ ಅದು, ಮತ್ತೆ ಇದಾಗಟಿ ಹಿಂಗ ಸಿಕ್ಕಂಬಿಟ್ಟಿದೀನಿ. ಕರುಣಾಮಯನೂ ಅಭಯ ಪ್ರದಾಯಕನೂ ಅಂದ್ರೆ ಬೇಡಿದ್ದನ್ ಕೊಡ್ತಕ್ಕಂತನೂ ವರದಾತನೂ ಆದ ನೀವು ಈ ಬಂಧನಗಳನ್ನು ಬಿಡಿಸಿ ನಿಮ್ಮ ಪಾದ ಪದ್ಮಗಳಲ್ಲಿ ನನಗೆ ಸ್ಥಳ ನೀಡಿ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ನಮ್ಮನ್ನ ಭಕ್ತಿಯ ಒಳಗಡೆ ಎಷ್ಟು ಸಿಕ್ಕಬೇಕು ಅಂತಂದ್ರೆ ಆ ಭಕ್ತಿಯಿಂದ ಹೊರ ಬರಕ್ ಆಗಿರ್ಬಾರ್ದು ನಮಗೆ. ಹೆಂಗ ಆಶೆಯ ಪಾಶದ ಸಿಕ್ಕಂದವ ಹಂಗ ಭಕ್ತಿಯ ಪಾಶದೊಳಗೆ ನಾವು ಸಿಕ್ಕಬೇಕು ಅಂತಕ್ಕಂಥದ್ದು ಈ 2 ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ವಚನಗಳ ಒಂದು ಸಂದೇಶ ಆಗಿತ್ತು ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್, ನಾವು ಪ್ರತಿ ಕ್ಷಣನೂ ಕೂಡ ಕಲಿಯತಕ್ಕಂಥದ್ದಿದೆ. ಈಗ ತಾನೇ ನಮ್ಮ ವೆಂಕಟರಮಣ ಸರ್ ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು. ಮಾತಾಡ್ತಾ ಅದನ್ನ ಯಾವುದೇ ಪದದ ಹಿಂದೆ ಹಚ್ಚಿಬಿಟ್ರೆ ನೋಡಿ ಎಷ್ಟು ವಿಚಿತ್ರ ಆಗುತ್ತೆ. ಅದು ಎಲ್ಲ ವಿನಾಶ ಇಲ್ಲ, ಇದ್ದುದಿಲ್ಲ ಅನ್ನಂಗಾಗಿ ಹೋಗುತ್ತೆ. ಸ್ಪಷ್ಟ ಅಸ್ಪಷ್ಟ ಅಂತ ಆಗ್ತಾ ಅಂತಕ್ಕಂಥದ್ದನ್ನ ಒಳ್ಳೆ ಚೆನ್ನಾಗಿ ಕೊಟ್ರು. ಧನ್ಯವಾದಗಳು ಸರ್ ತಮಗೆ. ಎಸ್ ಮಾಸ್ಟರ್ಸ್, ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಗ್ರೀನ್ ಟೀ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಹಿಂದೆ ಕೇಳಿರ್ಬೋದು. ಅದನ್ನ ಇನ್ನೊಂದ್ಸರಿ ನಾವು ಯಾವುದೇ ಒಂದು ವಿಷಯನ ಪದೇ ಪದೇ ಕೇಳಿದಾಗ ನಮಗೆ ಅದು ಅಚ್ಚಳಿದೆ ಉಳಿಯುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಬಹುಶಃ ನೋಡಿರ್ಬೋದು, ಹಲವಾರು ಕಂಪನಿಯ ಗ್ರೀನ್ ಟೀಗಳು ಇರ್ತವೆ. ಕೆಲವರು ಮನೆಯಲ್ಲೇ ಸಿಗ್ತಕ್ಕಂಥ ಕೆಲವೊಂದು ಗಿಡಮೂಲಿಕೆಗಳನ್ನ ತಗೊಂಡು ಕೂಡ ಗ್ರೀನ್ ಟೀ ಮಾಡ್ಕೊಳ್ತಾರೆ. ಏನಕ್ಕೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಜಸ್ಟ್ ನಾನ್ ಹೇಳ್ತಕ್ಕಂಥದ್ದು ಈಗ 2 ಗ್ರಾಮ್ ನೀವು 25 ಚೀಟ್ ಅಂದ್ರೆ 50 ಗ್ರಾಮ್ ಇರುತ್ತೆ ಒಟ್ಟಾರೆ. ಇದು ಒಂದು ಪ್ಯಾಕ್. ಇದು ಬಂದ್ಬಿಟ್ಟು ಮೋದಿ ಕೇರ್ ಅಂತಕ್ಕಂಥ ಒಂದು ನೇರ ಮಾರುಕಟ್ಟೆ ಇದ್ದು ಆ ಕಂಪನಿಯ ಪ್ರಾಡಕ್ಟ್. ನಾನ್ ಬಳಸ್ಲಿಕ್ಕೆ ಸುಮಾರು ಒಂದು 20 ವರ್ಷ ಆಯ್ತು. ಅದ್ರ ಬಗ್ಗೆ ಚೂರ್ ಹೇಳ್ತೇನೆ, ನನಗೆ ಆಗಿರ್ತಕ್ಕಂಥ ಅನುಭವ, ನಾ ತಗೊಂಡಿರ್ತಕ್ಕಂಥ ಬೆನಿಫಿಟ್, ಏನ್ ಲಾಭ ತಗೊಂಡೇನಿ ಅಂತಕ್ಕಂಥದ್ದು, ಮತ್ತೆ ಏನ್ ಕೆಲಸ ಮಾಡುತ್ತೆ, ಏನಕ್ಕೆ ಕುಡಿಬೇಕು ಅಂತ ಹೇಳ್ಬಿಟ್ಟು. ಈಗ ತಾನೇ ಗುರುಜಿ ಹೇಳ್ದಂಗೆ ಬರೀ ನೋಡೋದ್ರಿಂದ ಕೇಳೋದ್ರಿಂದ ನಾವ್ ಎಷ್ಟೋ ವಿಷಯಗಳನ್ನು ಬೇರೆ ಹೊರಗಿನ ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿ ತಪ್ಪುಗಳನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಆ ಕಸ ತುಂಬ್ಕೊಳಕತ್ತಿದೆ. ಒಂಥರ ಇದು ಮೇಲ್ನೋಟಕ್ಕೆ ಮನಲೋಕಕ್ಕಾದ್ರೆ ದೇಹಕ್ಕೆ ಅಂತ ಇದೆ. ನಾವು ತಿಂತಕ್ಕಂಥ ಆಹಾರದಿಂದ ಅಲ್ಲಿ ಕಸ ತುಂಬ್ಕೊಂಡಿದೆ, ಅದನ್ನ ಹೊರ ಹಾಕ್ಬೇಕು. ನೋಡಿ, ಮನೆ ದಿನಾ ಗುಡಿಸ್ತೇವಿ, ಒಂದ್ ವಾರ ಗುಡಿಸ್ತೇವಿ ಅಂತೇಳಿ ಅದನ್ನ ಮತ್ತೆ ನೆಕ್ಸ್ಟ್ ವಾರ ಹೊಡೆಯದ್ ಬಿಡ್ತೇವೆ? ಇಲ್ಲ, ದಿನಾಲು 2 ಹೊತ್ತು ಹೊಡೆಯದೆ. ಅದು ಬೇಸಿಗೆ, ಅದು ಮೂಡ್ಗಾಳಿದ್ದಾಗಂತೂ ಇನ್ನು ಜಾಸ್ತಿ ಬೀಳುತ್ತೆ. 3 ಸಲ ಹೊಡಿತಾರೆ ಕೆಲವರು ಕಸನ, ಅಲ್ಲ? ಹಿಂಗೆ ಅಂದ್ರೆ ಕ್ಲೀನ್ ಇರ್ಲಿ ಅನ್ನೋದಕ್ಕೆ. ಹಂಗ ದೇಹಕ್ಕೆ ಏನೆಲ್ಲ ತುಂಬ್ತಾ ಇದೇವೆ ನಾವು. ಯಾರೇನ್ ಕೊಡ್ತಾರೆ ಸುಮ್ ತುಂಬಿದೆ. ಏನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಹೆಂಗೆ ತಿನ್ಬೇಕು ಅದ ಗೊತ್ತಿಲ್ಲ ನಮಗೆ. ಹೌದಾ? ಒಂಥರ ಮಂಗ ಏನ್ ಸಿಕ್ಕರು ಸುಮ್ ತರ್ಕಂಡ್ ತಿಂತಲ್ಲ, ಹಂಗ್ ತಿನ್ನಾಕತ್ಬಿಟ್ಟೇವೆ. ಹಂಗಾಗಿ ನಮ್ ದೇಹ ಅಂತಕ್ಕಂಥದ್ದು ಗಬ್ಬೆದ್ದು ಹೋಗ್ಬಿಟ್ಟಿದೆ. ಈ ಗಬ್ಬೆದ್ದು ಹೋಗಿರ್ತಕ್ಕಂಥ ಕಸನ ಹೊರ ಹಾಕೋದ್ ಹೆಂಗೆ, ಅದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಈ ಗ್ರೀನ್ ಟೀ. ಹೌದಾ? ಈ ಗ್ರೀನ್ ಟೀಯನ್ನ ನಾವು ಕುಡಿಯೋದ್ರಿಂದ ನಮ್ ದೇಹದಲ್ಲಿ ಏನೇನ್ ಕೆಲಸ ಮಾಡ್ತೈತೆ ಅಂದ್ರೆ, ಇನ್ ಯಾವಾಗ ಕುಡಿಬೇಕಂಗಾರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಗೆ ಒಂದಿಷ್ಟು ನೀರನ್ನ ಉಗುರು ಬೆಚ್ಚ ಮಾಡ್ಬೇಕು. ಹಂಗಂತ ಜಾಸ್ತಿ ಬಾಯ್ಲ್ ಮಾಡಂಗಿಲ್ಲ. ಸ್ವಲ್ಪ ಒಂಚೂರು ಬಿಸಿ ಆದಾಗ ಒಂದು ಸಾಚೆಟ್ ಬರುತ್ತೆ, ಅದು
ಜಸ್ಟ್ ತೋರಿಸ್ಬಿಡ್ತೇನೆ ಹಂಗೆ. ಈ ತರ ಸೇಮ್ ಒಂಥರ ನೋಡ್ಲಿಕ್ಕೆ ನಮ್ಮ ಶಿವಂಬು ತರ ಕಾಣುತ್ತೆ ಕಲರ್. ನೀರ್ ಕಾಯಿಸ್ಬಿಟ್ಟು ಅದ್ರಲ್ಲಿ ಒಂಥರ ಚೀಟ್ ಇಟ್ಬಿಟ್ರಿ, ಇಂತ 25 ಚೀಟ್ ಇರ್ತಾವ ಒಂದ್ ಬಾಕ್ಸ್ ನಲ್ಲಿ. ಈ ಚೀಟ್ ಇಟ್ಬಿಟ್ರೆ ಅದ್ರ ಡಿಪ್ ಮಾಡಿಬಿಟ್ರೆ ಸಾಕು, ಅದ್ರದ್ದು ಇರ್ತಕ್ಕಂಥ ಎಲ್ಲ ಇದನ್ನ ಬಿಟ್ಕೊಳ್ತೈತಿ. ಅದನ್ನ ನೀವು ಕುಡಿಯೋದ್ರಿಂದ ಇದಾಗುತ್ತೆ. ಒಂದು ಚೀಟು ಕನಿಷ್ಠ ಒಂದ್ 2-3 ಲೀಟರ್ ನೀರಿಗೆ ಆಗುತ್ತೆ ಅದು, ಒಂದೇ ಸಲ ಮಾಡ್ತೇನೆ ಅಂದ್ರೆ. ಇಲ್ಲ ಅಂದ್ರೆ ಬೆಳಗ್ಗೆ 1 ಲೀಟರ್ ನೀರು ಇಟ್ಕೊಂಡು ಬಿಸಿ ಮಾಡ್ಕೊಂಡು ಡಿಪ್ ಮಾಡಿ ಅದನ್ನ ಎತ್ತಿಟ್ಟು ಚೀಟ ಅದನ್ನ ಕುಡಿದ್ಬಿಟ್ಟು ಮತ್ತೆ ಸಾಯಂಕಾಲ ಕುಡಿತೀನಿ ಅಂದ್ರೆ ಕುಡಿಬಹುದು. ಈ ತರ ಕುಡಿಯೋದ್ರಿಂದ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಬೇಡವಾಗಿದ್ದಂತ ತಿಂದು ಸಂಗ್ರಹ ಆಗಿರ್ತಕ್ಕಂಥ ಕಸನ ಹೊರ ಹಾಕ್ತಕ್ಕಂಥ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಟಾಕ್ಸಿನ್ ಅನ್ನು ಹೊರ ಹಾಕ್ತಕ್ಕಂಥ ಕೆಲಸನ ಈ ಗ್ರೀನ್ ಟೀ ಮಾಡುತ್ತೆ. ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ, ಇದಕ್ಕೆ ಆದಂತ ಸ್ಪೆಷಲ್ ಒಂದು ಗಿಡ ಇದೆ. ಆ ಗಿಡದ ಎಲೆಗಳನ್ನ, ಈ ಉದಾಹರಣೆ ಕಾಫಿ ಏನ್ ಮಾಡ್ತಾರೆ ಅಂದ್ರೆ, ಕಾಫಿ ಗಿಡದ ಕುಡಿಗಳನ್ನ ಮುರಿದು ನೆಲದಲ್ಲಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಕೊಡ್ತಾರೆ. ಚಾ ಪೌಡಿನ ಆ ತರ ಮಾಡ್ಕೊಡ್ತಾರೆ. ಹಂಗೆ ಇದು ಕೂಡ ಗ್ರೀನ್ ಟೀ ಅನ್ನೋದು ಇದು ಒಂದು ಗಿಡದ ಒಂದು ಎಲೆ. ಇದನ್ನ ತಗೊಂಬಂದು ಆ ತರ ಮಾಡ್ತಾರೆ. ಇದನ್ನ ನಾವು ನಿರಂತರ ಕುಡಿಯೋದ್ರಿಂದ ಏನೇನ್ ಲಾಭ ಅಂತಂದ್ರೆ, ನನ್ನ ತೂಕ ಜಾಸ್ತಿ ಇದ್ರೆ ವೇಟ್ ಲಾಸ್ ಅಂದ್ರೆ ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್, ಸಿಕ್ಕಾಪಟ್ಟೆ ಫ್ಯಾಟ್ ಇರ್ತಕ್ಕಂಥವರಿಗೆ ಕುಡಿತಾ ಬಂದ್ರೆ ಅಲ್ಲಿ ಫ್ಯಾಟ್ ಅನ್ನ ಬ್ಯಾಡ್ ಫ್ಯಾಟ್ ಅನ್ನ ರಿಮೂವ್ ಮಾಡಿ ಗುಡ್ ಫ್ಯಾಟ್ ಅನ್ನ ಉಳಿಸಿ ಆ ದೇಹ ಸುಂದರವಾಗಿರ್ಲು, ಆಕ್ಟಿವ್ ಆಗಿರ್ಲು ಹೆಲ್ಪ್ ಮಾಡುತ್ತೆ. ಹೌದಾ? ಜೊತೆಗೆ ಇದನ್ನ ಹೆಂಗ್ ಹೊರ ಹಾಕುತ್ತೆ, ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಮಲ ಮೂತ್ರಗಳ ಮುಖಾಂತರ ಹೊರ ಹಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಹಂಗಾರೆ ಎಷ್ಟು ಕುಡಿಬೇಕ್ರಿ ಸರ್ ದಿನಾಲು? ಬೆಳಗ್ಗೆ ಒಂದು 250-300 ml, ಹೆಚ್ಚಿಗೆ ಅಂದ್ರೆ ಅರ್ಧ ಲೀಟರ್ ಕುಡಿಬಹುದು, ತಪ್ಪೇನಿಲ್ಲ. ಸಾಯಂಕಾಲ 250-300 ml. ಇದು ನಾನು ಬೆಳಗ್ಗೆ 1 ಟೈಮ್ ಮಾತ್ರ ಕುಡಿತೇವೆ. ಯಾಕಂದ್ರೆ ಒಂದ್ ಸಾಚೆಟ್ ಇಟ್ವಿ ಅಂದ್ರೆ ನಮ್ಮ ಮನೆಯವರು ನಾವು ಸೇರ್ಬಿಟ್ಟು 1.5 ಲೀಟರ್ ನೀರ್ ಇಟ್ಟಿರ್ತೀವಿ. ಅದು ಒಂದ್ಸಲಿಗೆ ಕಂಪ್ಲೀಟ್ ಆಗತ್ತೆ. ನಮ್ಮ ಮಗನ ಸೇರಿ 3 ಜನ ಕುಡಿದ್ವಿ ಅಂದ್ರೆ 300 ml ನೀರ್ನ ಹೆಂಗ್ ಕುಡಿದ್ರು 2 ಸಲ ಖಾಲಿ ಆಗುತ್ತೆ. ಈ ತರ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಮಾಡ್ಕೋಬಹುದು. ಈ ತರ ಇರ್ತಕ್ಕಂಥ ಒಂದು ಗ್ರೀನ್ ಟೀ ಇದು. ಇದರ ವೈಶಿಷ್ಟ್ಯತೆಗಳು ಮತ್ತು ಲಾಭಗಳು ಏನಂತ ನೋಡಿದಾಗ, ಗ್ರೀನ್ ಟೀ ಶಕ್ತಿಯುತ ಉತ್ಕರ್ಷಣ ನಿರೋಧಕಗಳಲ್ಲಿ ನೈಸರ್ಗಿಕವಾಗಿ ಸಮೃದ್ಧವಾಗಿದೆ. ಉತ್ಕರ್ಷಣ ನಿರೋಧಕಗಳು ಅಂತಂದ್ರೆ ಬೇಡವಾದ ವಿಷಕಣಗಳು, ಟಾಕ್ಸಿನ್ಗಳು ಬಾಡಿ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತಾವ. ನಮ್ಮ ಆಹಾರದ ಮುಖಾಂತರನೋ, ನೀರಿನ ಮುಖಾಂತರನೋ, ಗಾಳಿ ಮುಖಾಂತರನೋ ಸೇರ್ಕೊಂಡ್ಬಿಟ್ಟವು. ಅವನ್ನ ಹೊರ ಹಾಕ್ತಕ್ಕಂಥದ್ದು ಕೆಲಸ ಮಾಡಕ್ಕೆ ಇದು ಮುಖ್ಯವಾಗಿ ಹೆಲ್ಪ್ ಮಾಡುತ್ತೆ. ಉತ್ಕರ್ಷಣ ನಿರೋಧಕ ಚಟುವಟಿಕೆಗಳನ್ನು ಒದಗಿಸುವ ಫ್ಲೈವೋನಾಯ್ಡ್ಗಳು ಇದರಲ್ಲಿ ಇದಾವೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳನ್ನು ಇದರಲ್ಲಿ ಇದಾವೆ ಅಂತ. ದೇಹವನ್ನು ಸ್ವತಂತ್ರ ರ್ಯಾಡಿಕಲ್ಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಮೊನ್ನೆ ನೀವು ಸ್ಟೆಮ್ ಸೆಲ್ ಬಗ್ಗೆ ಹೇಳ್ತಾ ಇದ್ರಾಗ ಕೇಳಿರ್ಬೋದು, ಫ್ರೀ ರ್ಯಾಡಿಕಲ್ ಅಂತ ಹೇಳ್ಬಿಟ್ಟು. ಫ್ರೀ ರ್ಯಾಡಿಕಲ್ ಏನ್ ಮಾಡ್ತವೆ ಅಂತ ನಮ್ಮ ದೇಹವನ್ನು ಹಾಳು ಮಾಡ್ತವೆ. ಯಾವ ಒಂದು ದೇಹದ ಅಂಗದಲ್ಲಿ ಒಂದು ಫ್ರೀ ರ್ಯಾಡಿಕಲ್ ಪ್ರೊಡಕ್ಟ್ ಆಯ್ತು, ಉತ್ಪತ್ತಿ ಆಯ್ತು ಅಂದ್ರೆ ಅದ್ ಹೆಂಗ್ ಹಾಳು ಮಾಡುತ್ತೆ ಅಂದ್ರೆ, ಉದಾಹರಣೆಗೆ ಒಂದು ಬಾಕ್ಸ್ ಟೊಮೆಟೊ ಹಣ್ಣು ಅಥವಾ ಒಳ್ಳೆ ಹಣ್ಣುಗಳಲ್ಲಿ ಒಂದು ಕೆಟ್ಟ ಹಣ್ಣನ್ನು ಇಟ್ಟು ಬಿಡಿ ನೀವು, ಏನ್ ಮಾಡುತ್ತೆ ಅದು? ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ಅದಕ್ಕೆ ಅಟ್ಟಿಕೊಂಡಿರ್ತಕ್ಕಂಥ ಒಂದು ಕೆಡಿಸ್ತಾ 2-3 ದಿವಸದಲ್ಲಿ ಅಷ್ಟು ಬಾಕ್ಸ್ ಅನ್ನ ಕೆಡಿಸ್ಬಿಡುತ್ತೆ, ಒಂದು ಕೆಟ್ಟದ್ದು. ಹಂಗೆ ಇಲ್ಲೂ ಅಷ್ಟೇ ಫ್ರೀ ರ್ಯಾಡಿಕಲ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಯಾವಾಗ ಪ್ರೊಡಕ್ಷನ್ ಆಗುತ್ತೆ, ಉತ್ಪತ್ತಿ ಆಗತ್ತೆ, ಅಲ್ಲಿ ಬೆಳೀತಾ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತಾ ಟೋಟಲ್ ಅಂಗವನ್ನೇ ಡ್ಯಾಮೇಜ್ ಮಾಡ್ಬಿಡುತ್ತೆ. ಅವಾಗ ಅಂಗ ಹಾಳಾಗುತ್ತೆ. ಅಂಗ ಹಾಳಾದಾಗ ಅಂಗಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ನಮಗೆ ಸಂಭವಿಸಕ್ಕೆ ಸ್ಟಾರ್ಟ್ ಮಾಡ್ತವೆ. ಹೀಗಿದ್ದಾಗ ಅಡ್ವಾನ್ಸ್ ನಾವು, ಯಾಕಂದ್ರೆ ನಾವು ತಿನ್ನೋ ಆಹಾರದಾಗ ವಿಷ ಇದೆ, ಸೇವನೆ ಮಾಡೋ ಗಾಳಿ ಒಳಗೆ ನೀರ್ನೋಗಿ ಇದೆ, ನನ್ಗೆ ಬರೆಯೋದಿಲ್ಲ ಅಂತ ಹೇಳಕ್ ಆಗಲ್ಲ. ಹಿಂಗಿದ್ದಾಗ ಇದು ನಿರಂತರ ಬಳಕೆ ಮಾಡೋದ್ರಿಂದ ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಏನಿಲ್ಲ, ಧಾರಾಳವಾಗಿ ತಗೋಬಹುದು, ಏನ್ ತೊಂದರೆ ಇಲ್ಲ. ಈ ತರ ಜೊತೆಗೆ ರೋಗಗಳು ಮತ್ತು ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ತಡೆಗಟ್ಟುತ್ತದೆ. ರೋಗಗಳು ಬರ್ತಕ್ಕಂಥ ಸಂಭವಿಸ್ತಕ್ಕಂಥದ್ದನ್ನು ಮತ್ತು ಅದರಿಂದ ಆಗ್ತಕ್ಕಂಥ ಅಪಾಯವನ್ನು ತಡೆಗಟ್ಟತಕ್ಕಂಥ ಕೆಲಸ ಈ ಗ್ರೀನ್ ಟೀ ಮಾಡುತ್ತೆ. ಇನ್ನು ಗ್ರೀನ್ ಟೀಯನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿತಗೊಳಿಸಬಹುದು. ಕ್ಯಾನ್ಸರ್ ಆಲ್ರೆಡಿ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ, ಅದು ಬೆಳೀತಾ ಅದ್ರೇನು ದೊಡ್ಡ ಡ್ಯಾಮೇಜ್ ಕೊಡುತ್ತಲ್ಲ, ಇದನ್ನ ನಿರಂತರ ಕುಡಿಯೋದ್ರಿಂದ ಅದರಿಂದ ಆಗ್ತಕ್ಕಂಥ ದೊಡ್ಡ ಅಪಾಯವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಜೊತೆಗೆ ಬೊಜ್ಜನ್ನು ತಗ್ಗಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುತ್ತದೆ. ಇಷ್ಟು ಇದು ಗ್ರೀನ್ ಟೀ ಮಾಡ್ತಕ್ಕಂಥ ಕೆಲಸ. ಇದು ಹೇಗಿರುತ್ತೆ ಅನ್ನೋದು ತೋರಿಸಿದೆ. ಇದರ ರೇಟ್ ಬಂದ್ಬಿಟ್ಟು 2 ಗ್ರಾಮಿನವು 25 ಸಾಚೆಟ್ ಇರ್ತದೆ ಇದ್ರಲ್ಲಿ. ಈ ತರ 2 ಗ್ರಾಮಿನವು 25 ಇರ್ತಾವು. ಒಟ್ಟಾರೆ ಅಲ್ಲಿ 50 ಗ್ರಾಮ್ ಆಗುತ್ತೆ ತೂಕ. ಅದ್ರದ್ದು 250 ರೂಪಾಯಿ MRP ಇರುತ್ತೆ ಇದ್ರದ್ದು. ಹೌದ್ರಾ? ಅಂದ್ರೆ ಇದಕ್ಕೆ ಯಾರಾದ್ರೂ ನಿಮಗೆ ಕನ್ಸಲ್ಟೆಂಟ್ ಇದ್ರೆ, ಮೋದಿಕೇರ್ ಆಫೀಸ್ ನಿಮ್ಮ ಹತ್ರ ನಿಯರೆಸ್ಟ್ ಎಲ್ಲಾರ ಇದ್ರೆ, ಇದು ನೀವು ಅಲ್ಲಿ ಹೋಗಿ ತಗೊಂಡ್ರೆ
ನೀವು ಹಂಗೆ ತಗೊಂಡ್ರೆ 250 ರೂಪಾಯಿನ ಕೊಡ್ಬೇಕಾಗತ್ತೆ. ನಮ್ಗೆ ನಂದಾ ಮೇಡಮ್, ಅಶ್ವಿನಿ ಮೇಡಮ್, ಈಗ ನಾವಿರ್ಬೋದು, ನಮ್ಗೆ ಹೇಳಿದ್ರೆ ನಮ್ದೊಂದು ನಂಬರ್ ಇರುತ್ತಲ್ಲ, ಆ ನಂಬರ್ ಹೇಳಿ ತಗೊಂಡ್ರೆ ನಿಮಗೆ ಪ್ರತಿ 100ಕ್ಕೆ 20 ರೂಪಾಯಿ ಸೇವ್ ಆಗುತ್ತೆ ನಿಮಗೆ. ಹೌದ್ರಾ? ಅಂದ್ರೆ ಇಷ್ಟು ಕ್ವಾಲಿಟಿ ಇರ್ತಕ್ಕಂಥದ್ದು, ಕ್ವಾಂಟಿಟಿ ಇರ್ತಕ್ಕಂಥದ್ದು ನಮಗೆ ಉಳಿತಾಯ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಕಂಪ್ನಿ ಇದೆ. ಅದ್ರ ಬಗ್ಗೆ ಪರಿಚಯ ಮಾಡಿದ್ವಿ. ಅಲ್ಲ ಸರ್, ಇಷ್ಟೆಲ್ಲ ಹೇಳಿದ್ರಿ, ಹಂಗಾರ ಇದರಿಂದ ಸೈಡ್ ಎಫೆಕ್ಟ್ ಇಲ್ವಾ ಕೆಲವರು ಕೇಳೋದು? ಯಾಕಂದ್ರೆ ಇವತ್ತು ಎಲ್ಲದೂ ಕಲಬೆರಕೆ ಆಗ್ಬಿಟ್ಟಿದೆ ಪ್ರಪಂಚದಲ್ಲಿ, ಯಾವ್ದನ್ನ ನಂಬುದೇ ಅಂತ ಸ್ಥಿತಿಲಿ ಇದೆ. ಆದರೆ ನಾನು ನಂಬಿರ್ತಕ್ಕಂಥದ್ದು ನಾನು ಪರಿಶೀಲನೆ ಮಾಡಿ, ಯಾವ್ದು ಸುಮ್ಮನೆ ನಾನು ನಂಬಲ್ಲ. ನಾನು ಆಮೇಲೆ ಪಕ್ಕ ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡ್ಬೇಕು ಅಂತಾರಲ್ಲ, ಹಂಗೆ ನಾನು ಬಳಕೆ ಮಾಡಿ ರಿಸಲ್ಟ್ ಬಂದಿರ್ಬೇಕು, ಅದ್ರಿಂದ ಏನ್ ಸೈಡ್ ಎಫೆಕ್ಟ್ ಆಗಿರ್ಬಾರ್ದು, ಅವಾಗ ಅದು ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗ್ಬಿಟ್ಟು ನಾನ್ ಬಳಕೆ ಮಾಡಕ್ಕೆ ಸುಮಾರು 20 ವರ್ಷ ಆಯ್ತು. ಇದರಿಂದ ಸೈಡ್ ಎಫೆಕ್ಟ್. ಯಾಕಂದ್ರೆ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾ ಕಂಪ್ನಿ ಅಂದ್ರೆ, ಅಲ್ಲಿ ಕಂಪ್ನಿಯಲ್ಲಿ ಆಯುರ್ವೇದವನ್ನ 5,000 ವರ್ಷ ಇತಿಹಾಸ ಇರ್ತಕ್ಕಂಥ ಆಯುರ್ವೇದದ ಕೆಲವೊಂದು ಗಿಡಮೂಲಿಕೆಗಳನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಆಯುರ್ವೇದ ಪ್ಲಸ್ ವಿಜ್ಞಾನ ಎರಡು ಕೂಡಿದ್ದು ಸೈವೇದಿಕ್ ಅಂತ ಹೇಳ್ತಾರೆ. ಹೊಸ ಪದ ಅದು. ಸೈವೇದಿಕ್ ನೊಳಗ ತಯಾರಿ ಆಗ್ತಕ್ಕಂಥ ಪ್ರಾಡಕ್ಟ್ಗಳೆಲ್ಲವು. ಹಂಗಾಗಿ ಅವನ್ನ ಒಂದ್ ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಅದನ್ನು ಇಡೀ ದೇಶಾದ್ಯಂತ 100 ಜನ ಕೊಡ್ತಾರ ಅದನ್ನ ಬಳಕೆ ಮಾಡಕ. ಯಾವ ತರ ಬಳಸ್ಬೇಕು ಅನ್ನೋದು ಹೇಳಿ ಕೊಟ್ಬಿಡ್ತಾರ. ಅವ್ರು 100 ಮಂದಿ ಬಳಸಿದ್ದು ರಿಸಲ್ಟ್ ಓಕೆ ಆದ್ರೆ ಮಾತ್ರ ಅದನ್ನ ಮಾರ್ಕೆಟಿಗೆ ಇರ್ತಾರಲ್ಲ, ಅಂತ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಕಂಪ್ನಿ ಅದು. ಹಂಗಾಗ್ಬಿಟ್ಟು ಅಲ್ಲಿ ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ಅದನ್ನ ರೆಡಿ ಮಾಡ್ಬೇಕಾದ್ರೆ ಅಷ್ಟು ಪರಿಶೀಲನೆ ಮಾಡಿ ಮಾಡ್ತಾರ. ಆಯುರ್ವೇದದಿಂದ ಬಂದಿರೋದ್ರಿಂದ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಹಂಗಾರೆ ಇನ್ನು ಕೆಲವ್ರು ಹೇಳ್ಬಹುದು, ಸೈನ್ಸ್ ಓದಿರ್ತಾವ, ಅಲ್ಲ ಸರ್ ಏನೇ ಪ್ರಾಡಕ್ಟ್ ಸೇವ್ ಮಾಡಿಡ್ಬೇಕಾದ್ರೆ, ಸ್ಟೋರ್ ಮಾಡ್ಬೇಕಾದ್ರೆ ಅದು ಪ್ರಿಸರ್ವೇಟಿವ್ ಮಾಡ್ತಾರೆ, ಅದು ಕೆಲವೊಂದಿಷ್ಟು ಕೆಮಿಕಲ್ ಹಾಕ್ತಾರೆ ಕೆಡಬಾರ್ದು ಅಂತೇಳಿ ನಿಜ ಒಪ್ಕೊಳ್ತೇನೆ. ಬಟ್ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಏನ್ ಮಾಡ್ತಾರೆ, ಮೈಲ್ಡ್ ಕೆಮಿಕಲ್ ಅಂತ ಹೇಳ್ತಾರೆ. ಮೈಲ್ಡ್ ಕೆಮಿಕಲ್ ಅಂದ್ರೆ ಆ ಕೆಮಿಕಲ್ ನಿಂದ ಯಾವ್ದು ಸೈಡ್ ಎಫೆಕ್ಟ್ ಆಗಿರಲ್ಲ, ಆ ವಸ್ತು ಕೆಡಬಾರ್ದು ಅಂತ ಹಾಕ್ತಾರೆ ಕರೆ, ಬಟ್ ಅದರಿಂದ ಏನ್ ಆ ವಸ್ತುವಿಗಾಗ್ಲಿ ಬಳಸಿದವ್ರಿಗಾಗ್ಲಿ ಸೈಡ್ ಎಫೆಕ್ಟ್ ಆಗಬಾರ್ದು. ಆ ರೀತಿಯಲ್ಲಿ ಮೈಲ್ಡ್ ಕೆಮಿಕಲ್ ಹಾಕ್ತಾರೆ. ಅಂದ್ರೆ ಕೆಲವೊಂದು ಹಾಕ್ಲೇಬೇಕು. ಯಾಕಂದ್ರೆ ಉದಾಹರಣೆ, ನೀವು ಕಾಳುಗಳನ್ನ ಇಡ್ಬೇಕು ಅಂದ್ರೆ ಹಂಗೆ ಇಡಕ್ ಆಗಲ್ಲ, ಹೆಂಗಿಟ್ಟು ನುಸಿ ಹತ್ತಾವ್, ಪೌಡರ್ ಆಗ್ತದೆ, ಹುಳ ಹತ್ತತ್ತಲ್ಲ. ಅದಕ್ಕೆ ಏನಾದ್ರೂ ನಿಮಗೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಆದ್ರೆ ಬೇವಿನ ಸೊಪ್ಪು, ಕಹಿ ಇರ್ತಕ್ಕಂಥ ಸೊಪ್ಪುಗಳನ್ನು ಬೆರೆಸಿಡ್ತಾರೆ. ಆ ಬೇವಿನ ಸೊಪ್ಪು ಆ ಕಾಳಿಗೆ ಹಚ್ಚಿದಕ್ಕೆ ಅದರಿಂದ ಏನಾರ ಸೈಡ್ ಎಫೆಕ್ಟ್ ಆಗಲ್ಲ. ಅದು ಸೇಫ್ ಆಗಿರುತ್ತೆ ಅಷ್ಟೇ. ಹಂಗೆ ಇಲ್ಲೂ ಕೂಡ ಅದು ಕೆಡಬಾರ್ದು ಅನ್ನೋದಕ್ಕೆ ಏನ್ ಇರ್ತಲ್ಲ, ಅದನ್ನ ಮಾತ್ರ ಮೈಲ್ಡ್ ಕೆಮಿಕಲ್ ಹಾಕಿದ್ರೆ ಅದರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ. ಈ ತರ ತಯಾರಾಗಿರ್ತಕ್ಕಂಥ ಪ್ರಾಡಕ್ಟ್ ಇದನ್ನ ಧಾರಾವಾಳ ಬಳಸಬಹುದು. ಎಲ್ಲರೂ ಕೂಡ ಬಳಕೆ ಮಾಡೋದನ್ನ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡು ಹೆಲ್ದಿ ಅಂಡ್ ಹ್ಯಾಪಿ ಆಗಿ ಆಕ್ಟಿವ್ ಆಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಇದಕ್ಕೆ ಉದಾಹರಣೆ ನಾನೇ. ಜಸ್ಟ್ 55 ಇಯರ್ಸ್ ನಲ್ಲಿ ಕೂಡ ಹೆಂಗಾಗಿ ನಾನು ಬಿಹೇವ್ ಮಾಡ್ತೀನಿ ಅಂತಂದ್ರೆ, ಥಾಟ್ಸ್ ಲೆವೆಲ್ ಕೂಡ ನಮಗೆ ಒಳ್ಳೆ ಗುಡ್ ಫೀಲ್ ಬರ್ತಾ ಇದೆ. ಕೆಲಸ ಮಾಡಿ ಆಕ್ಟಿವೇಶನ್ ಬರುತ್ತೆ, ಕಲಿಬೇಕಂದ್ರೆ ಲರ್ನಿಂಗ್ ಕಲಿಬೇಕಂತ ಒಂದು ಉತ್ಸಾಹ ಬರ್ತಾ ಇದೆ, ಗೊತ್ತಿರ್ತಕ್ಕಂಥ 4 ಮಂದಿ ಹೇಳ್ಬೇಕು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ ಅಲ್ವಾ. ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ಬೆನಿಫಿಟ್ ತಗೊಂಡಿರ್ತಕ್ಕಂಥದ್ದು ಈ ಗ್ರೀನ್ ಟೀ ಇಂದ. ಇದರ ಉಪಯೋಗ ನಾನು ತಗೊಂಡಿದ್ದೀನಿ, ಎಲ್ಲರೂ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದ್ ಕಂಪ್ನಿ, ಇದು ಇಂಥವು ಸಾವಿರಾರು ಕಂಪ್ನಿ ಅದಾವೆ. 100 ಕಂಪ್ನಿ ಒಳಗೆ ಸಾವಿರಾರು ರೀತಿಯಲ್ಲಿ ಪ್ರಾಡಕ್ಟ್ ಇದೆ. ಕೆಲವೊಂದು ಪೌಡರ್ ರೂಪದಾಗ ಕೊಡ್ತಾರೆ, ಕೆಲವೊಂದು ಇನ್ನೊಂದು ಬೇರೆ ಸಾಕೆಟ್ ರೂಪದಾಗ ಕೊಡ್ತಾರೆ. ಅದಾವೆ. ಅದರಲ್ಲಿ ಯಾರಿಗೂ ಅನುಕೂಲ ಆಗುತ್ತೆ ಒಳ್ಳೆ ಕಂಪ್ನಿಯ ಪದಾರ್ಥಗಳನ್ನ ಬಳಕೆ ಮಾಡಿ ಮಾಡ್ಬೋದು. ಇಲ್ಲ ಸರ್ ನಾವು ಬೇರೆ ಕಂಪ್ನಿನೇ ನಂಬಲ್ಲ, ನಮ್ಮ ಮನೇಲೆ ನಾವು ರೆಡಿ ಮಾಡ್ಕೊಳ್ತೇವೆ ಅಂದ್ರೆ, ತಮಗೆ ಗೊತ್ತಿರ್ತಕ್ಕಂಥ ನಮ್ಮ ಮನೆ ಮದ್ದು ಮಾತೆ ಇದ್ದಾರೆ, ಯಾರು ಮಧುರಾ ಮೇಡಮ್, ಅವ್ರ ಕಡೆ ಸಲಹೆ ತಗೊಂಡು ಕೂಡ ಗ್ರೀನ್ ಟೀ ಮಾಡ್ಕೊಂಡು ಬಾಡಿ ಡಿಟಾಕ್ಸಿಫಿಕೇಶನ್ ಯಾವ ತರ ಮಾಡ್ಕೋಬಹುದು ಅನ್ನೋ ಸಲಹೆ ತಗೊಂಡು ಮಾಡ್ಕೋಬಹುದು. ಪ್ರತಿ ದಿವಸ ನೀವು ಇದ್ರ ಹೊರತಾಗಿ ಬಿಸಿ ನೀರ್ ಮಾಡ್ಕೊಂಡು ಅದಕ್ಕೊಂದು ಅರ್ಧ ಹುಳಿಕೆ ನಿಂಬೆಹಣ್ಣು ಹಾಕೊಂಡು ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ದಿನಾ ಕುಡಿಯೋದ್ರಿಂದ ಕೂಡ ಬಾಡಿ ಡಿಟಾಕ್ಸಿಫಿಕೇಶನ್ ಆಗತ್ತೆ. ಬೇರೆ ಕಂಪ್ನಿ ನಂಬಲ್ಲ ಅಂದ್ರೆ ಹಂಗೂ ಮಾಡ್ಕೋಬಹುದು. ಇದು ನನ್ನ ಸಲಹೆ ಆಗಿತ್ತು. ಇವತ್ತು ಕೊಟ್ಟಿರ್ತಕ್ಕಂಥ ಸಮಯನ ಇಷ್ಟು ಸದ್ಬಳಕೆ ಮಾಡ್ಕೊಂಡನಿ. ನಿಮಗೆ ಉಪಯೋಗ ಆಗಿದ್ರೆ ಧನ್ಯವಾದಗಳು. ಥ್ಯಾಂಕ್ ಯು.